ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ವಿಷಯ ಅಂದರೆ 26/8/2026 ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಬಾಸ್ ಮೂವಿ ಟಾಕ್ಸಿಕ್ ಮೂವಿ ರಿಲೀಸ್ ಇವತ್ತು. ಸೊ ಎಷ್ಟೋ ವರ್ಷ 4 ವರ್ಷ ಆದಮೇಲೆ ಬರ್ತಾ ಇದೆ. ಈ ಮೂವಿ ರಿಲೀಸ್ ಆಗೋಕ್ಕೆ ಎಷ್ಟು ಸಾರಿ ಪೋಸ್ಟ್ಪೋನ್ ಆಯಿತು, ಎಷ್ಟೊಂದರ ಟೈಮಲ್ಲಿ ಪೋಸ್ಟ್ಪೋನ್ ಆಯಿತು. ಸೊ ಅವೆಲ್ಲ ಏನು ಅನ್ಕೊಂಡಿದ್ದಾರೆ ಅಂದರೆ ದುರಂಧರಿಗೆ ಎದ್ರುಕೊಂಡು ಪೋಸ್ಟ್ಪೋನ್ ಆಯಿತು ಅಂತ ಅನ್ಕೊಂಡಿದ್ದಾರೆ. ಹಂಗಂತಲ್ಲ, ಯಾವ ಟೈಮ್ ಬರಬೇಕು ಆ ಟೈಮಿಗೆ ಕರೆಕ್ಟಾಗಿ ಬಿಟ್ಟಿದ್ದಾರೆ. ಸೊ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಶೋ ಇವತ್ತು ಮಾರ್ನಿಂಗ್ ಶೋ ಹೋಗಬೇಕಾಗಿತ್ತು. ಯಾಕಂದರೆ ನೈಟ್ ಡ್ಯೂಟಿ ಇತ್ತು ನಂದು. ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬೆಳಗ್ಗೆ ಬರೋದು. ನಮ್ಮ ಡ್ಯೂಟಿ ಮುಗಿಯೋದು 6 ಗಂಟೆ. ಸೊ 6 ಗಂಟೆ ಮುಗಿದ್ರು ಶೋ 6 ಗಂಟೆ. ಸೊ ಅಲ್ಲಿಂದ ಮೂವಿ ಥಿಯೇಟ್ರಿಗೆ ಹೋಗೋಷ್ಟಲ್ಲಿ ಲೇಟ್ ಆಗುತ್ತೆ. ಸೊ ಹಂಗಾಗಿ ಬೇಡ, ಸುಮ್ಮನೆ ಫಸ್ಟ್ ಸ್ಟಾರ್ಟಿಂಗಿಂದ ನೋಡ್ಬೇಕು. ಪ್ರತಿ ಸರಿ ಯಾವಾಗಲೂ ಬೇರೆ ಮೂವಿಯಲ್ಲಿ ಹೋದ್ರೆ ಲೇಟಾಗಿ ಒಂದು 10 ನಿಮಿಷ ಆದಮೇಲೆ ಆ ಥರ ಹೋಗ್ತಾಯಿದ್ವಿ. ಸೊ ಹಂಗಾಗಿ ಇದರಿಂದ ಲಾಸ್ಟ್ ಅವರ್ ನೋಡಲೇಬೇಕಂತ ಹೇಳಿ ಹಂಗಾಗಿ ಸೆಕೆಂಡ್ ಶೋ ಬುಕ್ ಮಾಡ್ಕೊಂಡೆ. ಸೊ ಆದರೆ ಎಲ್ಲೋ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಸ್ವಲ್ಪ ಹುಷಾರಿಲ್ಲ. ಸೊ ಒಂದು 3-4 ದಿನದಿಂದ. ಸೊ ಮತ್ತೆ ಬೆಳಗ್ಗೆ ಅಷ್ಟು ಬೇಗ ಎದ್ದು ಹೋದ್ರೂ ಮತ್ತೆ ಸುಮ್ಮನೆ ಹೆಲ್ತ್ ಇಶ್ಯೂ ಆಗುತ್ತೆ ಅಂತ ಸೊ ಬಂದು ಮಲಗಿ ಸ್ವಲ್ಪ ರೆಸ್ಟ್ ಮಾಡಿ ಸೆಕೆಂಡ್ ಶೋ 10 ಗಂಟೆಗಿದೆ. ಸೊ ಹೋಗಬೇಕು. ಸೊ ನಿನ್ನೆಯಿಂದನೂ ಫುಲ್ ಕ್ಯೂರಿಯಾಸಿಟಿ ಹೆಂಗಿದೆ, ಯಾವ ಥರ ಇದೆ ನೋಡಬೇಕು ಒಂಥರ. ಯಾಕಂದರೆ ರಿವ್ಯೂ ಮುಂಚೆಯಿಂದನೂ ಎಲ್ಲ ಚೆನ್ನಾಗಿದೆ. ಬೆಳಗ್ಗೆಯಿಂದನೂ ಅದೇ ನೋಡ್ತಾ ಇದ್ದೀನಿ. ಸೊ ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ಬೇಕಂದ್ರೆ, ಸೊ KGF ಚಾಪ್ಟರ್ 1 ರಿಲೀಸ್ ಆದಾಗ ಸೊ ಅವಾಗ ನಾನು ಅಗ್ರಿಲಿದ್ದೆ, ದೊಡ್ಡಬಳ್ಳಾಪುರಲ್ಲಿದ್ದೆ. ಸೊ ಅವಾಗ ತುಂಬ ಕ್ರೇಜ್, ಇವಾಗ ಕ್ರೇಜ್ ಇದೆ. ಬಟ್ ಅವಾಗ ಕಾಲೇಜ್ ಟೈಮಲ್ಲಿ ಇದ್ದಿಲ್ಲ. ಅವಾಗೆಲ್ಲ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಟ್ಟಟೆಲ್ಲ ಹಾಕ್ಸಿದ್ವಿ. ಸೊ ನಮ್ಮದೆಲ್ಲ ಬ್ಯಾನರ್ಲ್ಲ ಹಾಕ್ಸಿದ್ವಿ. ಸೊ ದೊಡ್ಡಬಳ್ಳಾಪುರದ್ದೆ ನನಗೇನೋ ಒಂದು ಇನ್ಸಿಡೆಂಟ್ ಏನಾಯ್ತು ಅಂದರೆ, ಸೊ ನೈಟ್ ಶೋ ಹೋಗಿದ್ದು. ಫಸ್ಟ್ ಇರುತ್ತೆ, ಪ್ರೀಮಿಯರ್ ಶೋ ಇರುತ್ತಲ್ಲ. ಸೊ ಆ ಟೈಮಲ್ಲಿ ಹೋದಾಗ ಸೊ ಥಿಯೇಟ್ರ್ ಮೇಲೆ ಓಡಾಡಬೇಕಾದ್ರೆ ಥಿಯೇಟ್ರ್ ಮುಂದೆ ಒಂದು ATM ಕಾರ್ಡ್ ಬಿದ್ದಿತ್ತು. ಓಕೆ, ATM ಕಾರ್ಡ್ ಇತ್ತು. ATM ಕಾರ್ಡ್ ಹಿಂದೆ ಸೊ ನಂಬರ್ ಬರೆದಿದ್ದಾರೆ. ಸೊ ಅವಾಗ ಒಳ್ಳೆ ಕೇಳಿದ್ರು ಯಾರ್ದಂತ, ಯಾರು ಇಲ್ಲ ನಮ್ದಿಲ್ಲ ನಿಮ್ದಿಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ಆ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಸೊ ಅದಕ್ಕಿಂತ ಮುಂಚೆ ನಾನು KGF ಚಾಪ್ಟರ್ 1ಗೆ ನಮ್ಮ ಫ್ರೆಂಡ್ಸ್ ಒಂದು 20 ಟಿಕೆಟ್ ಬುಕ್ ಮಾಡಿದ್ದೆ. ಸೊ 20 ಟಿಕೆಟು ಕೇಕ್ ಎಲ್ಲ ನನ್ನ ಕಡೆಯಿಂದನೇ ಫುಲ್ಲು ನಾನೇ ಖರ್ಚು ಮಾಡಿದ್ದೆ. ಸೊ ಹಂಗಾಗಿ ಆ ಟೈಮಲ್ಲಿ ATM ಸಿಕ್ತು. ATMಲ್ಲಿ 5,000 ಇತ್ತು. ಸೊ ಅವಾಗ ಕೇಳಿದ್ರೆ ಯಾರು ಅವಾಗ ಅಲ್ಲಿ ಕೇಳಿದ್ರು ಏನೊಂದು ಅಲ್ಲಿಂದಲ್ಲ ಅಂತ ಹೇಳ್ತಾಯಿದ್ರು. ಸೊ ಹಂಗಾಗಿ ಅದರಿಂದ ಯೂಸ್ ಆದರೂ ಮಾಡೋಣ ಅಂತೇಳಿ ಅದರಿಂದ ಅಮೌಂಟ್ ಡ್ರಾ ಮಾಡಿಕೊಂಡು ಸೊ ಅಲ್ಲಿ ಅದೇ ಟಿಕೆಟ್ ಬುಕ್ ಮಾಡಿದ್ರು. ಸೊ ಇನ್ನೇ 20 ಟಿಕೆಟ್ ಎಕ್ಸ್ಟ್ರಾ ಮತ್ತೆ ತೊಗೊಂಡು ಅದೆಲ್ಲ ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಹಾಸ್ಟೆಲು, ಪಕ್ಕದ ಹಾಸ್ಟೆಲು, ಎಲ್ಲ ಕಡೆ ಬೇರೆ ಹಾಸ್ಟೆಲ್ ಫ್ರೆಂಡ್ಸ್ಗೆಲ್ಲ ಸೇರಿ ಒಂದು 30-35 ಜನ ಅಷ್ಟು ನಾವು ಹೋಗಿದ್ವಿ. ಸೊ ಮೂವಿಗೆ KGF ಚಾಪ್ಟರ್ 1ನಲ್ಲಿ. ಸೊ ಆ ಥರ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನೆಕ್ಸ್ಟ್ಗೆ ಯಾವಾಗಿಂದ ಫ್ಯಾನ್ ಅಂದರೆ ಸೊ ರಾಜವಲಿ ಯಾವ ಮೂವಿ ರಿಲೀಸ್ ಆಯ್ತಲ್ಲ. ಸೊ ಅವಾಗಿಂದ. ಅದಕ್ಕಿಂತ ಮುಂಚೆ ಪುನೀತ್ ಅಪ್ಪು ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಾದಮೇಲೆ ರಾಜವಲಿ ಅಂದರೆ ಸ್ಕೂಲ್ ಟೈಮಲ್ಲಿದ್ದೆ ನಾನು. ಸ್ಕೂಲ್ ಟೈಮಲ್ಲಿದ್ದಾಗ ನಮ್ಮ ಅಜ್ಜಿ ಊರಲ್ಲಿದ್ದೆ. ನಮ್ಮ ಅಜ್ಜಿ ನಾವು ಊರಲ್ಲಿ ಓದ್ತಾ ಇದ್ದೆ. ಅಲ್ಲಿಂದ ನಮ್ಮೂರಿಗೆ ಹೋಗ್ಬೇಕಾದ್ರೆ ಅಂದರೆ ನಮ್ಮ ಗಂಗಾವತಿಯಲ್ಲಿದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಮೂವಿ ನೋಡ್ಕೊಂಡು ಹೊರಗಡೆ ಬಂದಾಗ ಅವಾಗೇನೋ ಒಂಥರ ಇಷ್ಟ ಆದರೆ. ಸೊ ಅವಾಗಿಂದ ಇವಾಗವರೆಗೂ ಎಷ್ಟು ಫ್ಯಾನ್ ಆಗಿದ್ದೀನಿ. ಸೊ ಮುಂದೆ ನಾನಿರೋವರೆಗೂ ಎಷ್ಟು ಫ್ಯಾನ್ ಆಗಿರ್ತೀನಿ. ಸೊ ಅವ್ರ ಫ್ಯಾನ್ ಆಗಿರೋದಕ್ಕೂ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಯಾಕಂದರೆ ಆ ಥರ ಮೂವಿ ಮಾಡಿದ್ದಾರೆ ಅವರು. ಸೊ ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ ತಗೊಂಡೋಗಿದ್ದಾರೆ. ಸೊ ಅಂದರೆ ಅವರು ಫಸ್ಟು ಹೀರೋ ಆಗಿ ಬಂದಾಗ ಅವ್ರ ಆಸೆ ಅಂತೂ ಕರ್ನಾಟಕ ಹೀರೋ ಆಗಬೇಕು, ಗಾಂಧಿನಗರದಲ್ಲಿ ಕಟ್ಟಟ್ಟು ನಿಲ್ಲಿಸ್ಬೇಕಂತ ಆಸೆ ಇತ್ತು. ಸೊ ಇವಾಗ ಅವ್ರು ಹಂಗೆಲ್ಲ ವರ್ಲ್ಡ್ ವೈಡ್ಗೆ ಕಟ್ಟಟ್ಟು ನಿಲ್ಲಿಸೋ ಥರ ಆಗಿದ್ದಾರೆ. ಹಂಗಾಗಿ ಆದಷ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ. ನೀವು ನೋಡಿ, ನಿಮ್ಮ ಫ್ಯಾಮಿಲಿನೋ ಕರ್ಕೊಂಡೋಗ್ಬಿಟ್ಟು ಮೂವಿ ನೋಡಿ. ಸೊ ಆ್ಯಕ್ಚುಲಿ ನಾನು ಇವತ್ತು ಒಬ್ಬನು ಹೋಗ್ತಿದ್ದೀನಿ. ಮೇಡಮ್ ಬರ್ತೀನಿ, ಯಾಕಂದ್ರೆ ಫಸ್ಟ್ ಎಲ್ಲ ಸೊ ರಶ್ ಇರುತ್ತೆ. ಸೊ ಹಾಗೆ ಅವಳಿಗೂ ಬರೋಕ್ಕೆ ಇಂಟ್ರೆಸ್ಟ್ ತೋರಿಸಿಲ್ಲ. ಸೊ ನಾನು ಹೋಗ್ಬಂದು ನೋಡಿಕೊಂಡು ಮತ್ತೆ ನೆಕ್ಸ್ಟ್ ಇನ್ನೊಂದು ಸಲ ಸಂಡೇ ಮತ್ತೆ ಒಂದು ಸಲ ಬುಕ್ ಮಾಡಿಕೊಂಡು ಮತ್ತೆ ಮೇಡಮ್ ಕರ್ಕೊಂಡು ಹೋಗಿ ಮೂವಿ ನೋಡಿ ಬರ್ತೀನಿ. ಸೊ ಇವಾಗ ರೆಡಿಯಾಗಿದ್ದೀನಿ. ಸೊ ಇವಾಗ ಟಿಫಿನ್ ಮಾಡಿಬಿಟ್ಟು ಮೂವಿ ನೋಡಿಕೊಂಡು ಮತ್ತೆ ಮೂವಿ ಆದಮೇಲೆ ರಿವ್ಯೂ ಕೊಡ್ತೀನಿ. ಓಕೆ, ಸೊ ಗೈಸ್ ಬನ್ನಿ ಹೋಗೋಣ. ಸೊ ಟೈಮ್ ಇನ್ನು 1/2 ಅವರ್ ಇದೆ. ಸೊ 1/2 ಅವರ್ ಆರಾಮಾಗಿ ಹೋಗ್ಬೋದು. ಹೋಗಿ ಬೇಗ ನೋಡಿಕೊಂಡು ಸಿಗೋಣ. ಬನ್ನಿ ಹೋಗೋಣ. ಸ್ಟಾರ್ಟ್ ಆಗಿದೆ ಮೂವಿ. ಸೊ ಬನ್ನಿ ಗೈಸ್ ಹೋಗೋಣ. ಸೊ ಇಷ್ಟು ವರ್ಷ ನೈಟಿಂದ ಫುಲ್ ಕ್ಯೂರಿಯಾಸಿಟಿ ಹೋಗ್ಬೇಕಂತ. ಸೊ ಎಕ್ಸೈಟ್ಮೆಂಟ್ ಆಡೋಕ್ಕೆ ಆಗ್ತಿಲ್ಲ. ಬನ್ನಿ ಹೋಗೋಣ. ಗೋಲ್ಡ್ ಕ್ಲಾಸ್ ಬುಕ್ ಮಾಡಿದ್ದೀನಿ. ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ಗೋಸ್ಕರ ತುಂಬ ವೇಟ್ ಮಾಡಿದ್ದೆ. ಸೊ ಮೂವಿ ಇನ್ನೇನು ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಯಾರು ಬಂದಿಲ್ಲ, ಬೆಳಗ್ಗೆ ಎಲ್ಲ ಒಂದು ಶೋ ಆಗಿದೆ.
ಸೊ ಹಾಗೈಸ್ ವೆಲ್ಕಮ್ ಬ್ಯಾಕ್. ಸೊ ಮೂವಿ ನೋಡ್ಕೊಬಂದೆ. ಮೂವಿ ನೋಡ್ಕೊಬಂದು ಮೇಡಮ್ಗೆ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿ ಬಂದೆ. ಸೊ ಮೂವಿ ನೋಡಿ ಬರೋಷ್ಟರಲ್ಲಿ 1 ಗಂಟೆ 10 ಗಂಟೆ ಹೋಗಿದ್ದು, 10 ಗಂಟೆಯಿಂದ 1:15ವರೆಗೆ ಆಯಿತು. ಸೊ ಟೈಮ್ ಆಗ್ಬಿಡ್ತು. ಮನೆಗೆ ಬಂದು ಊಟ ಮಾಡಿ ಮೇಡಮ್ ಬಿಟ್ಟು ವರ್ಷಲ್ಲಿ ಲೇಟ್ ಆಯಿತು. ರಿವ್ಯೂ ಕೊಡೋದು ಮರ್ತೋಗ್ಬಿಟ್ಟೆ. ಸೊ ರಿವ್ಯೂ ಕೊಡ್ತೀನಿ. ಸೊ ನನ್ನ ಪ್ರಕಾರ ಮೂವಿ 100% ಸಖತ್ತಾಗಿದೆ. ಸೊ ಅದರಲ್ಲಿ ಫಸ್ಟು ದಿ ಬೆಸ್ಟ್ ಅಂದರೆ ನಮ್ಮ ಬಾಸ್ ಆ್ಯಕ್ಟಿಂಗು, ವಿಜುವಲ್ಸು, ಫೈಟಿಂಗು. ಸ್ಟಾರ್ಟಿಂಗ್ ಫಸ್ಟ್ ಮೂವಿಯಿಂದ ಹಿಡಿದು ಇವಾಗ ರೀಸೆಂಟಾಗಿ KGF ಅಲ್ಲಿ ರಾಕಿ ಪಾತ್ರದ ಏನಿದೆಯಲ್ಲ ಅದೆಲ್ಲದನ್ನು ಸೇರಿಸಿ ಅದಕ್ಕಿಂತ ಡಬಲ್ ತ್ರಿಬಲ್ ಅದೇ ದಿ ಬೆಸ್ಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ 101% ಆ್ಯಕ್ಟಿಂಗ್ ಬಗ್ಗೆ ಮಾತೇ ಇಲ್ಲ. ಸೊ ಸ್ಟೋರಿ ಲೈನ್ ಬಂದು ಅಷ್ಟೇ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹೆಂಗೆ ಅನಿಸ್ತಂದ್ರೆ ಒಂದು ಟೈಮ್ ಸಾಕಾಗ್ಬಿಡುತ್ತೆ. ಈ ಮೂವಿನೂ ಅಂದರೆ ಲೇಡಿ ಡೈರೆಕ್ಟರ್ ಮಾಡಿದಾರೆ ಅಂತ ಕನ್ಫ್ಯೂಸ್ ಆಯಿತು. ಸೊ ಆ ರೇಂಜ್ ಗೀತು ಮೋಹನ್ ದಾಸ್ ಎಲ್ಲ ಯಾವ ರೇಂಜ್ ಇದೆ ನೋಡಿ, ಆ ಥರ ಸ್ಟೋರಿನೂ ಥಿಂಕ್ ಮಾಡ್ಬೋದು. ಅದು ಹೆಣ್ಮಕ್ಳು ಆ ಥರ ಸ್ಟೋರಿ ಲೈನ್ ಪಿಕ್ ಮಾಡ್ಕೋಬೋದು ಅಂತಲೂ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇಷ್ಟು ವರ್ಷ ಕನ್ನಡ ಇವಾಗ ಇಂಡಸ್ಟ್ರಿ ಮೂವಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತಲ್ಲ. ಸೊ ಅವಾಗಿಂದ ಇಲ್ಲಿವರೆಗೂ ಈ ಥರ ಮೂವಿ ಎಲ್ಲೂ ಯಾರೂ ತೆಗೆದಿಲ್ಲ. ಇದೇ ಫಸ್ಟ್ ಮೂವಿ. ಸೇಮ್ ಹೆಂಗಂದರೆ ಹಾಲಿವುಡ್ ಮೂವಿ, ಇಂಗ್ಲೀಷ್ ಮೂವಿ ಏನು ನೋಡ್ತಿರಲ್ಲ ಸೇಮ್ ಅದೇ ಥರ. ಬಟ್ ಹಾಲಿವುಡ್ಡನ್ನು ಕನ್ನಡದಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಸೇಮ್ ಅದೇ ಥರ ಮಾಡಿದ್ದಾರೆ. ಬಟ್ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ. ಯಶ್ ಅವರ ಈ ಆ್ಯಕ್ಟಿಂಗು, ಡೈಲಾಗ್ ಡೆಲಿವರಿ ಆಯಿತು, ಸೊ ಪರ್ಫಾರ್ಮೆನ್ಸ್ ಆಯಿತು, ಒಂದು ಸ್ವ್ಯಾಗ್ ಆಯಿತು, ಅದರಲ್ಲಿ ಸಿಗರೇಟ್ ಹೊಡೆಯೋದಾಯಿತು, ಫೈಟ್ ಸೀನ್ಸ್ ಆಯಿತು. ಸೊ ಒಂದಕ್ಕಿಂತ ಒಂದು ಸಖತ್ತಾಗಿದೆ. ಸೊ ಎಮೋಷನ್ಸು ಇದೆ. ದಿ ಬೆಸ್ಟ್ ಆ್ಯಕ್ಟಿಂಗ್ ಅವ್ರ ಕಡೆಯಿಂದ ಆಗಿದೆ. ಸೊ ಹಂಗಾಗಿ 101% ಔಟ್ ಆಫ್ 10 ಕೊಡ್ತೀನಿ ನಾನು. ಸೊ ಮೂವಿ ಸಖತ್ತಾಗಿದೆ. ಸೊ ಮತ್ತೆ ಸಂಡೇ ಮತ್ತೆ ಬುಕ್ ಮಾಡ್ಕೊಂಡು ಮತ್ತೆ ಹೋಗ್ತೀನಿ. ಸೊ ಯಾಕಂದರೆ ಇವತ್ತು ತುಂಬ ರಶ್ ಇತ್ತಲ್ಲ. ಸೊ ಹಂಗಾಗಿ ಮೇಡಮ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅಲ್ಲಿ ರಶಲ್ಲಿ ಲಾಸ್ಟ್ ಟೈಮ್ ಅದೇ ಥರ ಹೋಗಿದ್ದೆ. ಬಟ್ ಅದಕ್ಕೆ ಅನ್ಕಂಫರ್ಟಬಲ್ ಅಂದರೆ ಎಲ್ಲ ಹುಡುಗರು ಜಾಸ್ತಿ ಇರ್ತಾರೆ. ಸೊ ಹಂಗಾಗಿ ಫ್ರೀ ಕಡಿಮೆ ಇದ್ದಾಗ ಹೋಗೋಣ ಅಂತ ಅಂದ್ಕೊಂಡು ಇವತ್ತು ಕರ್ಕೊಂಡೋಗಿಲ್ಲ. ಸೊ ನೆಕ್ಸ್ಟ್ ಮತ್ತೆ ಸಂಡೇ ಮತ್ತೆ ಅವಳಿಗೆ ಇನ್ನೊಂದು ಸಲ ನೋಡ್ತೀನಿ. ಸ್ವಲ್ಪ 1 ಟೈಮಲ್ಲ 2 ಟೈಮ್ ನೋಡಲೇಬೇಕು. ಯಾಕಂದರೆ ಅವ್ರು 4 ವರ್ಷ ಅವ್ರು ಪಟ್ಟಿರೋ ಶ್ರಮ ಯಾವ ಥರ ಇದೆ ನೋಡಿ. ಸೊ 4 ವರ್ಷ ಕಷ್ಟಪಟ್ಟು ಮೂವಿ ಮಾಡೋದಕ್ಕೂ ಸೊ ರಿಸಲ್ಟು ಸಖತ್ತಾಗಿದೆ. ಪೈಸಾ ವಸೂಲು. ಸೊ ನಾವೇನು ದುಡ್ಡು ಕೊಡ್ತೀವಲ್ಲ, ದುಡ್ಡು ಕೊಟ್ಟು ಟಿಕೆಟ್ ಅಂತ ಹೇಳಿದಿರ್ತೋ ಆ ಟಿಕೆಟ್ಗೆ ಮೋಸ ಇಲ್ಲ. ಸೊ ಟಿಕೆಟ್ ನೋಡೋಕ್ಕೆ, ರಾಯನ್ ನೋಡೋಕ್ಕೆ ಟಿಕೆಟ್ ತೊಗೊಂಡು ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಅಂತ ಹೇಳ್ತಾ, ಸೊ ಇದಾಗಿತ್ತು ನನ್ನ ರಿವ್ಯೂ. ಸೊ ನೀವು ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಮನೆಯವ್ರು ಕರ್ಕೊಂಡೋಗಿ. ಏನು ಹೇಳ್ಬೇಕಂದ್ರೆ, ಸೊ ಎಲ್ಲರೂ ಹೇಳ್ತಿದ್ರು ನೋಡಿ ಇವಾಗ ಟ್ರೈಲರ್ ಬಿಟ್ಟಾಗ, ಟೀಸರ್ ಬಿಟ್ಟಾಗೆಲ್ಲ ಸೊ ಮೂವಿ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋಕ್ಕಾಗಲ್ಲ, ಆ ಥರ ಮಾಡಿದ್ದಾರೆ, ಅಂದರೆ ಅಡಲ್ಟ್ಸ್ಗೆ ನೋಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ. ಸೊ ಅಡಲ್ಟ್ಸ್ ನೋಡಬಾರ್ದು. ಬಟ್ ಸೋಷಿಯಲ್ ಮೀಡಿಯಲ್ಲಿ ಇಷ್ಟು ದಿನ ಏನು ಅದ್ರ ಬಗ್ಗೆ ನೆಗೆಟಿವ್ ಆಗಿ ರಿವ್ಯೂ ಕೊಡ್ತಾಯಿದ್ರಲ್ವ. ಸೊ ನೋಡೋಕ್ಕಾಗಲ್ಲ, ಫುಲ್ಲು ಆ ಥರ ಮೂವಿ ಇದೆ ಅಂತ. ಆ ಥರ ಏನೂ ಇಲ್ಲ. ಸೊ ಅಲ್ಲಿ ಟ್ರೈಲರಲ್ಲಿ ಟೀಸರ್ಲಿ ಏನು ಬಿಟ್ಟಿದ್ರು ಅದಷ್ಟೇ ಆ ಮೂವಿಲಿರೋದು. ಮೂವಿಯವ್ರು ಏನು ಮಾಡಿದ್ರು ಅಂದರೆ ಟೀಸರ್ ಬಿಟ್ಟಾಗ ಸೊ ಸ್ವಲ್ಪ ಕ್ಯೂರಿಯಾಸಿಟಿ ಬರಲಿ ಮೂವಿ ಮೇಲೆ ಅಂತ, ಹೈಪ್ ಕ್ರಿಯೇಟ್ ಆಗಲಿ ಅಂತ. ಸೊ ಅಲ್ಲಿ ಸೊ ಅದು ಬಿಟ್ಟರೆ ಮತ್ತೆ ಇನ್ನೇನಿಲ್ಲ. ಆರಾಮಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಸ್ಟೋರಿ ಚೆನ್ನಾಗಿದೆ. ಆ ಥರ ಮುಜುಗರ ಆಗುವಂಥ ಮೂವಿ ನಮ್ಮ ಭಾಷೆ ಯಾವತ್ತೂ ಮಾಡೋಕ್ಕೋಗಲ್ಲ. ಅವ್ರು ಹೇಳಿದ್ದಾರೆ ನೋಡಿ, ಮೊನ್ನೆ ಹೈದ್ರಾಬಾದ್ಗೆ ಹೋದಾಗ ಆರಾಮ ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ಧೈರ್ಯವಾಗಿ ಮೂವಿ ನೋಡೋದು. ಆ ಥರ ತಲೆ ತೆಗೆಸೋ ಮುಜುಗರ ಆಗುವಂಥ ಸೀನ್ ಏನೂ ಇಲ್ಲ ಅದರಲ್ಲಿ. ಸೊ ತುಂಬ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಫಸ್ಟಿಂದ 3 ಅವರ್ ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಫಸ್ಟ್ ಹಾಫ್ ಹಂಗೆ 1.5 ಅವರ್ ಇಷ್ಟು ಬೇಕಾಗ್ಬಿಡುತ್ತೆ ಅನ್ಸ್ಬಿಡುತ್ತೆ. ಮತ್ತು ಇಂಟರ್ವಲ್ ಬಂದು ಮತ್ತೆ ಇಂಟರ್ವಲ್ ಆದ ತಕ್ಷಣ ಇಂಟರ್ವಲ್ ಆದಮೇಲೆ ಇನ್ನೂ ಕ್ಯೂರಿಯಾಸಿಟಿ ಆಗುತ್ತೆ ಲಾಸ್ಟ್ ಏನು ಅಂತ. ಸೊ ಕ್ಲೈಮ್ಯಾಕ್ಸ್ ಫೈಟ್ ಬಂದು ನೆಕ್ಸ್ಟ್ ಲೆವೆಲ್ ಫೈಟಿಂಗು. ಸೊ ಅದರಲ್ಲಿ ತಂದೆ ಮಗ ರಾಯ ಮತ್ತು ಟಿಕೆಟ್ ಫೈಟಿಂಗು ಚೆನ್ನಾಗಿರುತ್ತೆ. ಸ್ವಲ್ಪ ರಾಯ ಏನಿದೆಯಲ್ಲ ಅವನ ಆ್ಯಕ್ಟಿಂಗ್, ಅದರಲ್ಲಿ ಆ್ಯಕ್ಟಿಂಗೇ ಈ ಮೂವಿಲಿ ಹೈಲೈಟ್. ಯಾಕಂದರೆ ನಾರ್ಮಲ್ ಆ್ಯಕ್ಟಿಂಗ್ ಬೇರೆ, ಬಟ್ ರಾಯ ನಾರ್ಮಲ್ ಆ್ಯಕ್ಟಿಂಗ್ ಬೇರೆ. ಅದು ಅಂತಂದರೆ ಅದು ನಾರ್ಮಲ್ ಇಷ್ಟು ವರ್ಷ ಸ್ವಲ್ಪ ರಾಕಿ ಬಾಯ್ ಥರ ಅದಕ್ಕೆ ಸ್ವಲ್ಪ ರಿಲೇಟೆಡ್ ಆಗುತ್ತೆ. ಬಟ್ ಟಿಕೆಟ್ ಬಂದು ಡಿಫ್ರೆಂಟಾಗಿ ನೀವು ನಾನು ಎಕ್ಸ್ಪೆಕ್ಟೇ ಮಾಡಲ್ಲ. ಆ ಥರ ರಿವರ್ಸ್ ಕ್ಯಾರೆಕ್ಟರ್ ಮಾಡಿದಾಗಲೂ ಕೂಡ ಡಿಫ್ರೆನ್ಸ್, ಎಷ್ಟೋ ಜನ ಮಾಡಿದಾಗ ಡಿಫ್ರೆನ್ಸ್ ಗೊತ್ತಾಗ, ಎರಡು ಸೇಮ್ ಮಾಡ್ಬಿಡ್ತಾರೆ. ಬಟ್ ಇಲ್ಲಿ ತದ್ವಿರುದ್ಧ, ರಾಯಾಗೂ ಟಿಕೆಟ್ಗೂ ಆ್ಯಕ್ಟಿಂಗಲ್ಲೂ ತದ್ವಿರುದ್ಧ, ಲುಕ್ಕಲ್ಲೂ ತದ್ವಿರುದ್ಧ. ಸೊ ನಮ್ಮ ಬಾಸ್ ಮೂವಿ 4 ವರ್ಷ ಆದಮೇಲೆ ಬಂದಿದ್ದು ನೋಡಿದ್ದಕ್ಕೂ ತುಂಬ ಖುಷಿ ಆಯಿತು, ಸ್ಯಾಟಿಸ್ಫಿಕೇಷನ್ ಇದೆ. ಸೊ ನೆಕ್ಸ್ಟ್ ಮತ್ತೆ ಇವಾಗ ರಾಮಾಯಣ ಬರುತ್ತೆ. ಸೊ 4 ವರ್ಷ KGF ಚಾಪ್ಟರ್ 2 ಆದಾಗಿಂದ 4 ವರ್ಷಕ್ಕೆ ಆದಿದೆ. ಸೊ ಈಗ ಆ ಥರ ಇಲ್ಲ. ಸೊ ಇವಾಗ ಮತ್ತೆ ಒಂದು 2-3 ತಿಂಗಳಾದರೆ ಮತ್ತೆ ರಾಮಾಯಣ ಬರುತ್ತೆ. ರಾಮಾಯಣ ಆಗೋಷ್ಟರಲ್ಲಿ ಮತ್ತೆ ಬೇರೆ ಮೂವಿ ಈ ಸರ್ತಿ ಬೇಗ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ 4 ವರ್ಷ ಆ ಥರ 4 ವರ್ಷಕ್ಕೆ 4 ಮೂವಿ ಮಾಡೋದೇನೋ. ಸೊ 4 ವರ್ಷ ಬಿಟ್ಟು ಒಂದು ಮೂವಿ ಮಾಡಿದ್ದೇನೋ. ಸೊ ಓಕೆ, ಸೊ ಚೆನ್ನಾಗಿದೆ. ಸೊ ನೀವು ನೋಡಿ, ನಿಮ್ಮ ಮನೆಯವ್ರು ಕರ್ಕೊಂಡೋಗಿ ಅಂತ ಹೇಳ್ತಾ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಗೈಸ್, ಟೇಕ್ ಕೇರ್.